ಇಂಥ ಒಂದು ಕಾರ್ಯಾಗಾರ ಬಹುಶಃ 10 ವರ್ಷದ ಹಿಂದೆಯೇ ನಮ್ಮ ಭಾಗದಲ್ಲಿ ರಾಜಮಟ್ಟದಲ್ಲಿ ಆಗಬೇಕಿತ್ತು ಹೇಳುವಂಥದ್ದು. ಆಗಿದ್ದಾವೆ, ಆಗಲಿಲ್ಲ ಅಂತಲ್ಲ. ಆದರೂ ಮುಕ್ತವಾಗಿ ಚರ್ಚೆ ಆಗೋದ್ರ ಬದಲು ಯಾರ್ಯಾರೋ ಸಂಘಟನೆಯವರು ನೇತೃತ್ವ ವಹಿಸಿದವರು ಅವರ ಮೂಗಿನ ನೇರಕ್ಕೆ ಇಲ್ಲಿ ಹೋರಾಟಗಳು ನಡೀತಾ ಬಂದಿರೋದ್ರಿಂದ ಬಹುಶಃ ವಸ್ತುಸ್ಥಿತಿ ಏನು ಹೇಳೋದು ಕೂಡ ಜನಸಾಮಾನ್ಯವರಿಗೆ ಇವತ್ತು ಕೂಡ ಅರ್ಥ ಆಗದೇ ಇರುವಂಥ ಸ್ಥಿತಿ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಬಹುಸಂಖ್ಯಾತರು ಅರಣ್ಯ ಭೂಮಿ ಸಾಗುವಳಿದಾರರು ಇರುವಂಥ ನಮ್ಮ ಜಿಲ್ಲೆ ಜೊತೆಗೆ ಶಿವಮೊಗ್ಗ, ಚಿಕ್ಕಮಗಳೂರು, ಬಾಗಲಕೋಟೆ, ಬೆಳಗಾವಿ, ಕೆಲವೇ ಜಿಲ್ಲೆಗಳಿಗೆ ಸೀಮಿತವಾದಂಥ ಈ ಸಮಸ್ಯೆ ಇಂದು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಸೇರಿದಂತೆ ಸುಮಾರು 5 ಜಿಲ್ಲೆಗಳ ಬಹುಸಂಖ್ಯಾತರ ಅಂದರೆ ಜನಸಂಖ್ಯೆಯ ಶೇಕಡ 33ರಷ್ಟು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಇದು ಬಾಧಿತ ಆಗಿರುವಂಥ ಸಮಸ್ಯೆ. ಉತ್ತರ ಕನ್ನಡ ಶಿವಮೊಗ್ಗದಲ್ಲಿ ಅನ್ನೋದಕ್ಕಿಂತ ಉತ್ತರ ಕನ್ನಡ ಶೇಕಡ 80ರಷ್ಟು ಅರಣ್ಯ ಭೂಮಿಯನ್ನು ಹೊಂದಿರೋದು ಇದಕ್ಕೆ ಪ್ರಮುಖ ಕಾರಣ. ಇಲ್ಲಿನ ಬಹುಸಂಖ್ಯಾತ ಜನರು ವಸತಿ ಮತ್ತು ಜೀವನೋಪಾಯಕ್ಕೆ ಹಲವು ದಶಕಗಳ ಹಿಂದಿನಿಂದ ಅರಣ್ಯ ಭೂಮಿಯನ್ನು ಅವಲಂಬಿಸಿರೋ ಜೊತೆಗೆ ಕೇವಲ ಅರಣ್ಯ ಭೂಮಿ ಸಾಗುವಳಿದಾರರಷ್ಟೇ ಒತ್ತುವರಿ ಮಾಡಿಕೊಂಡು ಅವರ ಬದುಕನ್ನು ಕಟ್ಟಿಕೊಳ್ಳಲಿಲ್ಲ. ಸರ್ಕಾರ ಕೂಡ ಹಲವು ಯೋಜನೆಗಳ ಮೂಲಕ ಜನರನ್ನು ನಿರಾಶ್ರಿತರನ್ನಾಗಿಸಿದ ವಿವಿಧ ಯೋಜನೆಗಳಲ್ಲೂ ಕೂಡ ಸರ್ಕಾರವೇ ಅರಣ್ಯ ಭೂಮಿಯಲ್ಲಿ ಪುನರ್ವಸತಿ ಕಲ್ಪಿಸಿದಂಥ ಬಹುದೊಡ್ಡ ಸಮಸ್ಯೆ ಮತ್ತು ಜಿಲ್ಲೆ ಕೂಡ ನಮ್ಮ ಜಿಲ್ಲೆನೇ. ಉದಾಹರಣೆಗೆ ಜಲವಿದ್ಯುತ್ ಯೋಜನೆಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ನದಿ ಪಾತ್ರದಲ್ಲಿರುವಂಥ ಜನಗಳಿಗೆ ಅಲ್ಲಿಯ ಗುಡ್ಡಗಾಡು ಪ್ರದೇಶದಲ್ಲಿ ಸುರಕ್ಷಿತ ಎತ್ತರದ ಸ್ಥಳದಲ್ಲಿ ನದಿ ಪಾತ್ರದಿಂದ ಹಿಂದೆನೇ ಅವರನ್ನು ಸ್ಥಳಾಂತರ ಮಾಡಿ ಅಲ್ಲಿ 60-40ರ ಅನುಪಾತದ ಸೈಟನ್ನು ಕೊಟ್ಟು ಅವರಿಗೆ ಪುನರ್ವಸತಿ ಕಲ್ಪಿಸಿದಂಥದ್ದು ಬಹುಶಃ ನಮ್ಮ ಜಿಲ್ಲೆಯ ಎಲ್ಲ ನದಿ ಪಾತ್ರಗಳಲ್ಲೂ ಇದ್ದಾವೆ. ಅವರ ಸಂಖ್ಯೆನೇ ಜಾಸ್ತಿ ಇದೆ. ಈ ನಮಗೆ 85,000 ಅಷ್ಟು ದೊಡ್ಡ ಸಂಖ್ಯೆ ಯಾಕೆ ಕಾಣ್ತದೆ ಅಂತ ಹೇಳಿದ್ರೆ ಬಹುಸಂಖ್ಯಾತರು ಅವರೇ ಇದ್ದಾರೆ. ಈ ಸರ್ಕಾರ ಯೋಜನೆಗಳಿಂದ ನಿರಾಶ್ರಿತರಾಗಿ ಪುನರ್ವಸತಿ ಕಲ್ಪಿಸಿದವರು ಶೇಕಡ 60ರಷ್ಟು ಇದ್ದಾರೆ. ಅಲ್ಲಿ ಏನಿದೆ, ಒಂದು ಗೊಂದಲ ಇದೆ. ನಮಗೆಲ್ಲ ಹಕ್ಕು ಸಿಗಲಿಲ್ಲ ಅಂತಾದರೆ ಅವರಿಗೆ ಸರ್ಕಾರನೇ ಅಲ್ಲಿ ಪುನರ್ವಸತಿ ಮಾಡಿದ್ರೂ ಕೂಡ ಇವತ್ತಿನವರೆಗೆ ಯಾವ ಹಕ್ಕು ಸಿಕ್ಕಿಲ್ಲ, ಯಾವ RTCನೂ ಕೂಡ ಆಗಿಲ್ಲ. ಹಾಗಂತವರು 62ರ ಪೂರ್ವದಲ್ಲಿ ಆ ಸ್ಥಳದಲ್ಲಿದ್ದಾರೆ. 1980ರಲ್ಲಿ ನಮ್ಮ ದೇಶದಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂತು. ಆ ಸಂದರ್ಭದಲ್ಲಿ ಬಗರ್ ಹುಕುಂ ಸಾಗುವಳಿಯನ್ನು ಅರಣ್ಯ ಭೂಮಿ ಒತ್ತುವರಿಯನ್ನು ಸಕ್ರಮ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು. ಆ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಶೇಕಡ 85ರಷ್ಟು ಜನರಿಗೆ ಅನ್ಯಾಯ ಆಗಿದೆ. ಶೇಕಡ 85ರಷ್ಟು ಜನರು ಆ ಸಮೀಕ್ಷೆಯಿಂದ ಬಿಟ್ಟು ಹೋಗಿದ್ದಾರೆ. ಆವತ್ತು ಕೇವಲ ಪ್ರಭಾವಿಗಳು, ಗೊತ್ತಿದ್ದವರು, ಅನುಕೂಲಸ್ಥರಿಗೆ ಮಾತ್ರ ಆವತ್ತು ಸಕ್ರಮ ಆಗಿದೆ. ಇದಕ್ಕೆ ಕಾರಣ ಒಬ್ಬರಿಂದ ಒಬ್ಬರಿಗೆ ಮಾಹಿತಿಯ ಕೊರತೆ, ಶೈಕ್ಷಣಿಕ ಅನುಭವ ಇಲ್ಲದೆ ಇರುವಂಥದ್ದು, ಅನಕ್ಷರಸ್ಥರ ಸಂಖ್ಯೆ, ಕಾಡಿನಲ್ಲಿ ವಾಸವಾಗಿದ್ದು ತಮ್ಮದೇ ಜಂಜಾಟದಲ್ಲಿ ಬದುಕಿದವರಿಗೆ ಅದ್ಯಾಗೋ ಆಗ್ತದೆ ಅಂತ ಹೇಳುವಂಥ ನಿರ್ಲಕ್ಷ್ಯದಿಂದ ಇವತ್ತು ಎಲ್ಲ ದಿಶೆಯಲ್ಲೂ ಕೂಡ ಅವರು ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಜಿಲ್ಲೆ ನಮ್ಮದು. ಕೆಲವು ರಾಜ್ಯಗಳಲ್ಲಿ ಇದು ದೊಡ್ಡ ಸಮಸ್ಯೆ. ಜಾರ್ಖಂಡು ಆ ಕಡೆಗೆ ಆ ಸಮಸ್ಯೆ ಕೆಲವು ರಾಜ್ಯಗಳಲ್ಲಿ ಬಹುದೊಡ್ಡವಾದ ಸಮಸ್ಯೆ. ಅಲ್ಲಿ ಬುಡಕಟ್ಟು ಜನರ ಸಂಖ್ಯೆ ಜಾಸ್ತಿ ಇದ್ದಾವೆ. ನಮ್ಮಲ್ಲಿ ಬುಡಕಟ್ಟು ಜನರ ಸಂಖ್ಯೆ ಕಡಿಮೆ. ಇತರೆ ಪಾರಂಪರಿಕ ಅರಣ್ಯವಾಸಿಗಳು ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇದ್ದಾರೆ. 80ರಲ್ಲಿ ಆಗಿರುವಂಥ ಅರಣ್ಯ ಸಂರಕ್ಷಣಾ ಕಾಯ್ದೆ ಏನು ನಮ್ಮ ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ
ಅದು ಅನುಷ್ಠಾನ ಆಗಲಿಕ್ಕೆ ವೈಫಲ್ಯ ಆದದ್ದರಿಂದಾಗಿ ಕೇವಲ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲೂ ಕೂಡ ಇದು ಏನು ಒಂದು ಬ್ಯೂರೋಕ್ರಸಿ ಅಂತಾರಲ್ಲ, ಅಧಿಕಾರಶಾಹಿಗಳು ಬಡವರಿಗೆ ಸುರಳಿತವಾಗಿ ಅಂದರೆ ಸರಾಗವಾಗಿ ಭೂಮಿ ಹಕ್ಕಿ ಕೊಡಲಿಕ್ಕೆ ಇಚ್ಛೆ ಇಲ್ಲದೆ ಇದ್ದವರು ಒಂದಾದರೆ ಪಟ್ಟಭದ್ರ ಹಿತಾಸಕ್ತಿಗಳು ಕೂಡ ಇದರಲ್ಲಿ ಯಾಕೆ ಅವರಿಗೆ ಅಂತ ಹೇಳುವಂಥ ನಿರಾಸಕ್ತಿ ಕೂಡ ಇವತ್ತು ನಾವು ಈ ಸ್ಥಾನದಲ್ಲಿದ್ದೀವಿ. ಹಾಗಾಗಿ 1980ರ ಈ ಅರಣ್ಯ ಸಂರಕ್ಷಣಾ ಕಾಯ್ದೆ ಅನುಷ್ಠಾನದಲ್ಲಿ ವೈಫಲ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಆ ಕಾನೂನಿನ ವೈಫಲ್ಯತೆ ಕಂಡು ಬಂದ್ರಿಂದ ಎಲ್ಲ ಕಡೆಗೂ ಸುಶಿಕ್ಷಿತರ ಸಂಖ್ಯೆ ಕ್ರಮೇಣ ಹೆಚ್ಚಾಗ್ತಾ ಇರೋದರಿಂದ ಜನರಲ್ಲಿ ಕ್ರಮೇಣ ಜಾಗೃತಿಯಾಗಿ ಹಕ್ಕುಗಳಿಂದ ವಂಚಿತರಾದಂಥ ಜನರು ಒಂದು ರೀತಿಯಲ್ಲಿ ಸಂಘಟನೆಗಳು ಸಂಘಟಿತರಾಗ್ತಾ ಇರೋದರಿಂದಾಗಿ ದೇಶದಲ್ಲಿ ಮತ್ತಷ್ಟು ಸ್ವಲ್ಪ ಜಾಗೃತಿಯಾಗಿ ಬುಡಕಟ್ಟು ಜನರ ಧ್ವನಿ ಗಟ್ಟಿಯಾದ್ದರಿಂದ ದೇಶದಲ್ಲಿ ಈ ಅರಣ್ಯ ಹಕ್ಕು ಕಾಯ್ದೆ ಬರಲಿಕ್ಕೆ ಸಾಧ್ಯ ಆಯಿತು, ಕಾರಣ ಆಯಿತು. ಅದು 80ರ ಅರಣ್ಯ ಸಂರಕ್ಷಣಾ ಕಾಯ್ದೆ ರಚನಾತ್ಮಕವಾಗಿ ಮತ್ತು ಕ್ರಮಬದ್ಧವಾಗಿ ಆವತ್ತು ಆಗದಿದ್ದರೆ ಇಷ್ಟು ದೊಡ್ಡ ಬೃಹತ್ತ ಸಮಸ್ಯೆ ನಮ್ಮ ದೇಶದಲ್ಲಿ ಅದು ಇಲ್ಲವಾಗ್ತಿತ್ತು. ಅದರ ವೈಫಲ್ಯವೇ ಪುನಃ ಅರಣ್ಯ ಹಕ್ಕು ಕಾಯ್ದೆಯ ಏನು ಅನುಷ್ಠಾನಕ್ಕೆ ಅಥವಾ ಕಾಯ್ದೆ ಜಾರಿಗೆ ಬರಲಿಕ್ಕೆ ಕಾರಣ ಆಯಿತು. ಈಗಲೂ ಕೂಡ ನಾವು ಅದೇ ಹಾದಿಯಲ್ಲಿದ್ದೀವಿ. ಅರಣ್ಯ ಹಕ್ಕು ಕಾಯ್ದೆ ಎಷ್ಟು ವರ್ಷ ಆಯಿತು ಬಂದು, ಇವತ್ತು ಅದರ ವೈಫಲ್ಯವನ್ನು ನಮ್ಮ ಮುಂದೆ ಇಟ್ಕೊಂಡು ನಾವು ಹೋರಾಟದ ಹಾದಿಯಲ್ಲಿದ್ದೀವಿ. ದಿಕ್ಕು ತಪ್ಪಿದ ಹೋರಾಟದಿಂದಾಗಲಿ ಮತ್ತು ಪಟ್ಟಭದ್ರರ ಹಿತಾಸಕ್ತಿಯಿಂದಾಗಲಿ ಇವತ್ತು ಕೂಡ ನಾವು ಹಕ್ಕಿನಿಂದ ವಂಚಿತರಾಗ್ತಾ ಇರೋದು ಭಾಳ ದುರದೃಷ್ಟವಾದಂಥ. ಇದರಲ್ಲಿ ಬಹುಮುಖ್ಯವಾದ್ದೇನು ಕೇಳಿದ್ರೆ, ನಮ್ಮಲ್ಲಿ ಸಂಘಟಿತ ಪ್ರಯತ್ನ ಕಡಿಮೆ ಆಗ್ತಾ ಇರೋದು, ನಾವು ನಿರ್ಲಕ್ಷ್ಯ ವಹಿಸ್ತಾ ಇರೋದು, ಅರಣ್ಯವಾಸಿಗಳಲ್ಲಿ ಜಾಗೃತಿ ಕಡಿಮೆ ಇರೋದು ಮತ್ತು ಅವರವರ ವೈಯಕ್ತಿಕ ಜಂಜಾಟದಲ್ಲೇ ಮುಳುಗ್ತಾ ಇರೋದರಿಂದ ನಮ್ಮ ಹಕ್ಕಿನ ಕುರಿತು ನಾವು ಚಿಂತನೆ ನಡೆಸ್ತಾ ಇರೋದೇ ಭಾಳ ಹಿನ್ನಡೆ. ಇದಕ್ಕೆ ನಾವು ಇವತ್ತು ಏನು ಕ್ಷಣಿಕ ಸ್ವಾರ್ಥಿಗಳಾಗ್ತಾ ಇದ್ದೇವೆ. ಇವತ್ತು ದುಡಿದು ಇವತ್ತು ತಿಂದರಾಯಿತು, ನಾಳೆ ಬಗ್ಗೆ ನಾಳೆ ನೋಡೋಣ ಹೇಳುವಂಥ ಈ ನಿರ್ಲಕ್ಷ್ಯ ನಮಗೆ ಈ ಹಂತಕ್ಕೆ ತಂದಿದೆ. ಇಲ್ಲಿ ಯಾರೋ 4 ಜನ ಹೋರಾಟ ಮಾಡ್ತಾರೆ, ಅವರಿಗೇನೋ ಬೇರೆ ಏನೋ ಲಾಭ ಇದೆ, ಹಾಗಾಗಿ ಅವ್ರ ಮುಂದೆ ಹೋಗ್ತಾ ಇದ್ದಾರೆ. ಇದು ಹೇಗಿದ್ರೂ ನಮ್ಮನ್ನೇನು ಕಸಿದುಕೊಳ್ಳಿಕ್ಕೆ ಆಗ್ತದೆ ಹೇಳುವಂಥ ನಿರಾಸಕ್ತಿ ಕೂಡ ಈ ಹಂತಕ್ಕೆ ನಾವು ಬಂದಿದ್ದೀವಿ. ನಾನು ಹಿಂದಿನ ಈಗ ಏನು ಆಗಿರೋ ಘಟನೆಗಳನ್ನು ನಾನು ವಿವರಿಸೋದಕ್ಕಿಂತ ನಮ್ಮ ಮುಂದೆ ಏನೋ ತಾವು ಇವತ್ತು ವಿಷಯ ಪಟ್ಟಿಯನ್ನು ಇಟ್ಟಿದ್ದೀರಿ. ಸ್ವಾಧೀನತೆಯಲ್ಲಿನ ಭೂಮಿಯ ಸಂಪೂರ್ಣ ಹಕ್ಕು ಹಾಗೂ ನಮ್ಮ ಮುಂದಿರುವ ಸವಾಲುಗಳು. ಹಿಂದೆ ಕಳೆದು ಹೋದದ್ರ ಬಗ್ಗೆ ನಾವು ಚಿಂತನೆ ಮಾಡೋದಕ್ಕಿಂತ ಮುಂದೆ ಏನಾಗಬೇಕು, ನಮ್ಮ ಮುಂದಿರುವ ಸವಾಲುಗಳೇನು, ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ನಾವು ಯಾವ ಹಂತವನ್ನು ತಲುಪಿದ್ದೀವಿ, ನಮ್ಮ ಸಮಸ್ಯೆ ಯಾವ ರೀತಿ ಬಗೆಹರಿಸ್ಕೊಳ್ಬೋದು, ಇವುಗಳ ದಿಶೆಯಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ. ಮೊದಲನೇದಾಗಿ ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇರುವಂಥದ್ದು. ಜನಪ್ರತಿನಿಧಿಗಳು ಅರಣ್ಯವಾಸಿಗಳ ಬಗ್ಗೆ ತೋರುತ್ತಿರುವ ತಾತ್ಸಾರ, ಅದು ಯಾವುದೇ ರಾಜಕೀಯ ಪಕ್ಷಗಳಾಗಿರಲಿ, ಪಟ್ಟಭದ್ರರು ಈ ದಿಶೆಯಲ್ಲಿ ನಮ್ಮನ್ನು ನಿರ್ಲಕ್ಷಿಸ್ತಿರೋದ್ರಿಂದ ನಮ್ಮ ಅರಣ್ಯವಾಸಿಗಳ ಸ್ಥಿತಿ ಈ ರೀತಿ ಇದೆ. ನಿಜವಾಗಲಿ ಕಾಯ್ದೆ 2005ರಲ್ಲಿ ಏನು 5ರ ಪೂರ್ವ ಅರಣ್ಯ ಅತಿಕ್ರಮಣ ಯಾರು ಮಾಡಿದ್ದಾರೆ, ಅದರಲ್ಲೂ ಬುಡಕಟ್ಟು ಸಮುದಾಯದ ಜನರಿಗೆ ಯಾರು ನೈಜವಾಗಿ ಅಲ್ಲಿ ಸಾಗುವಳಿಯನ್ನು ಹೊಂದಿದ್ದಾರೋ ಅವರಿಗೆ ಸಂಪೂರ್ಣವಾಗಿ ಅದರ ಹಕ್ಕು ಸಿಗಲೇಬೇಕಿತ್ತು. ಇದು ಕಾಯ್ದೆಯ ಸದುದ್ದೇಶ. ಆದರೆ 30%ಕ್ಕಿಂತ ಹೆಚ್ಚು ಇನ್ನೂ ಕೂಡ ಬುಡಕಟ್ಟು ಸಮುದಾಯದವರಿಗೂ ಕೂಡ ಆ ಹಕ್ಕು ಪ್ರಾಪ್ತಿಯಾಗದೇ ಇರೋದು ಭಾಳ ದುರದೃಷ್ಟಕರವಾದಂಥದ್ದು. ಸರ್ಕಾರ ಯಾವ ಉದ್ದೇಶದಿಂದ ಆ ಕಾಯ್ದೆಯನ್ನು ಜಾರಿಗೆ ತಂದಿದೆಯೋ ಅದರ ಉದ್ದೇಶ ಸಫಲ ಆಗಲಿಲ್ಲ.
ಇದು ಅತ್ಯಂತ ಕಳವಳಕಾರಿ ಮತ್ತು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇನ್ನೊಂದು, ಇತರ ಪಾರಂಪರಿಕ ಅರಣ್ಯವಾಸಿಗಳ ನಮ್ಮ ಜಿಲ್ಲೆಯ ಸಮಸ್ಯೆ, ವಿಶೇಷವಾಗಿ ಉತ್ತರ ಕನ್ನಡ, ಶಿವಮೊಗ್ಗದಲ್ಲಿ ಮತ್ತು ಕೆಲವು ಪಶ್ಚಿಮ ಘಟ್ಟದ ಅಂಚಿನಲ್ಲಿರುವ ಎಲ್ಲ ಜಿಲ್ಲೆಗಳ ಬಹುದೊಡ್ಡ ಸಮಸ್ಯೆ ಇತರ ಪಾರಂಪರಿಕ ಅರಣ್ಯವಾಸಿಗಳು. ಇತರ ಪಾರಂಪರಿಕ ಅರಣ್ಯವಾಸಿಗಳು ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಬುಡಕಟ್ಟು ಸಮುದಾಯದ ಹೊರತಾಗಿ ಇರುವಂಥ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಗಳು ಕೂಡ ಇದರಲ್ಲಿ ವ್ಯಾಪ್ತಿಯಲ್ಲಿ ಬರ್ತಾರೆ. ಇಲ್ಲಿ ಪ್ರಮುಖವಾಗಿ ನಾವು ನಮಗೆ ಬೇಕಾದ್ದು ಒಂದು, ಅಧಿಕಾರಿಶಾಹಿಗಳಲ್ಲಿ ಈ ಕಾಯ್ದೆಯ ಬಗ್ಗೆ, ಅರಣ್ಯವಾಸಿಗಳ ಬಗ್ಗೆ ಇರುವಂಥ ಪ್ರಸ್ತುತ ಏನು ಅವರ ತಲೆಯಲ್ಲಿ ಏನಿದೆ, ಅವರ ಚಿಂತನೆ ಏನು ಹೇಳುವಂಥದ್ದು. ಅರಣ್ಯ ಹಕ್ಕು ಕಾಯ್ದೆಯ ಬಗ್ಗೆ ಎರಡು ದ್ವಂದ್ವ ಇದೆ. ಮೊದಲನೇದು, ಬುಡಕಟ್ಟು ಸಮುದಾಯಕ್ಕೆ ಒಂದು ರೀತಿಯಾದರೆ, ಇತರ ಪಾರಂಪರಿಕ ಅರಣ್ಯವಾಸಿಯ ವಿಚಾರದಲ್ಲಿ ಅರಣ್ಯ ಹಕ್ಕು ಕಾಯ್ದೆಯ 2 ಸೆಕ್ಷನ್ನಲ್ಲಿ ಇರುವಂಥ ಒಂದು ಇತರ ಪಾರಂಪರಿಕ ಅರಣ್ಯವಾಸಿ ವ್ಯಾಖ್ಯೆಯ ಕುರಿತು ನೀಡಿದಂಥ ಒಂದು ವಿವರಣೆ. ಇತರ ಪಾರಂಪರಿಕ ಅರಣ್ಯವಾಸಿ ಅಂದರೆ ಯಾರು ಹೇಳುವಂಥ ಒಂದು ವ್ಯಾಖ್ಯೆಗೆ ಒಂದು ವಿವರಣೆ ಕೊಟ್ಟಿದ್ದಾರೆ. 2005ರ ಪೂರ್ವ 3 ತಲೆಮಾರಿನ ಮುಂಚೆ, ಅಂದರೆ ಅದಕ್ಕಿಂತ 1936ನೇ ಇಸವಿ, ಬಹುಶಃ ಅದಕ್ಕಿಂತ ಮುಂಚೆ ಯಾರು ಅರಣ್ಯ ಭೂಮಿಯನ್ನು ವಸತಿ ಮತ್ತು ಜೀವನೋಪಾಯಕ್ಕೆ ಅವಲಂಬಿಸಿರ್ತಾರೋ ಅವರಿಗೆ ಭೂಮಿಯ ಹಕ್ಕಿ ಕೊಡ್ಬೋದು ಹೇಳುವಂಥ ಒಂದು ಅರ್ಥದಲ್ಲಿ ಆ ವ್ಯಾಖ್ಯೆ ಇದೆ. ಇನ್ನೊಂದು, 2012ರಲ್ಲಿ ಒಂದು ತಿದ್ದುಪಡಿ ಬಂತು, ನಿಯಮ ಬಂತು, 8ರಲ್ಲಿ ಬಂತು. ಆಮೇಲೆ ಅದಕ್ಕೆ 2012ರಲ್ಲಿ ಇನ್ನೊಂದು ತಿದ್ದುಪಡಿ ಆಗಿದೆ. ನಿಯಮ 13ರ ಪ್ರಕಾರ ಭೂಮಿಯ ಹಕ್ಕನ್ನು ಅಥವಾ ಅರಣ್ಯ ಸಂಪನ್ಮೂಲದ ಹಕ್ಕನ್ನು ಯಾವ ರೀತಿ ಒಬ್ಬರಿಗೆ ಕೊಡ್ಬೋದು ಹೇಳೋದ್ರ ಬಗ್ಗೆ ಹಲವಾರು ವಿವರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಸತಿ ಮತ್ತು ಅವರು ಬೆಳೆಸಿರುವಂಥ ಬೆಳೆ, ಅಲ್ಲಿ ಇರುವಂಥ ಗಿಡಮರಗಳು, ಅದರ ಸುತ್ತಮುತ್ತ ಇರುವಂಥ ಜನವಸತಿ ಪ್ರದೇಶ, ಆ ಒತ್ತುವರಿಯನ್ನು ಯಾವ ಕಾಲದಿಂದ ಮಾಡಿದ್ದಾರೆ ಅದನ್ನು ಅವಲಂಬಿಸಿ ಹಕ್ಕನ್ನು ಕೊಡಬಹುದು ಹೇಳಿ. ಅಧಿಕಾರಿಗಳ ತಲೆಯಲ್ಲಿ ಏನಿದೆ ಕೇಳಿದ್ರೆ, ಕಾಯ್ದೆಗೆ ವಿರುದ್ಧ ನಿಯಮಗಳನ್ನು ನೀವು ಏನೇ ತಂದರೂ ಕೂಡ ಅದು ಅನುಷ್ಠಾನಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಕಾಯ್ದೆಯ ವಿರುದ್ಧ ಯಾವ ನಿಯಮ ಮಾಡಲಿಕ್ಕೂ ಬರುವುದಿಲ್ಲ. ಅದು ಸರಿ ಅಂತ ನೀವು ಹೇಳಿದ್ರು ಕೂಡ ಅವರು ಹಿಂದೆ ಶಿವಮೊಗ್ಗದ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಇದೇ ಮಾದರಿಯಲ್ಲಿ ಶಿವಮೊಗ್ಗದಲ್ಲಿ ಕಾಗೋಡು ತಿಮ್ಮಪ್ಪನವರು ಹಿಂದೆ ಈ ವಿಚಾರದಲ್ಲಿ ಸ್ವಲ್ಪ ಮುಂಚೂಣಿಯಲ್ಲಿ ಈ ಹೋರಾಟದಲ್ಲಿದ್ದ ಸಂದರ್ಭದಲ್ಲಿ ಆ ಭಾಗದ ಕೆಲವರಿಗೆ ಈ ಭೂಮಿಯ ಹಕ್ಕು ಕೊಡುವಾಗ ಅಲ್ಲಿ ಸ್ಥಾನಿಕ ಆಗಿರುವಂಥ ಏನು ಪ್ರಾಚೀನ ಕುರುಹುಗಳು, ಇವತ್ತೊಂದು ಇಲ್ಲಿ ವಸತಿ ಪ್ರದೇಶ ಇದೆ ಅಂತಾದರೆ ಅದರ ಸುತ್ತಮುತ್ತ ಒಂದು ದೇವಸ್ಥಾನ ಅಥವಾ ಸ್ಮಶಾನ, ಚರ್ಚು ಅಥವಾ ಬೇರೆ ಬೇರೆ ಪ್ರಾಚೀನ ಕುರುಹುಗಳು ಇದ್ದು ಅಲ್ಲಿ 3 ತಲೆಮಾರದ ಪೂರ್ವದಿಂದ ಅಲ್ಲಿ ಇದ್ದು ಅಂತ ಹೇಳೋ ಬಗ್ಗೆ ಯಾವುದೇ ಗೆಜೆಟಿಯರ ದಾಖಲೆಗಳಾಗಲಿ, ಮತದಾರರ ಪಟ್ಟಿಯ ದಾಖಲೆಗಳಾಗಲಿ, ಏನು ಪಂಚಾಯತ್ ತೆರಿಗೆಗಳಲ್ಲಾಗಲಿ ಅಥವಾ ಬಾವಿ, ನೀರಾವರಿ, ಕೆರೆ ಸುತ್ತಮುತ್ತ ಇರುವಂಥ ದಾಖಲೆಗಳು, ಇವು ಸುಮಾರು 13 ದಾಖಲೆಗಳು ಯಾವುದಾದ್ರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ದಾಖಲೆಗಳು ನಾವು ಪುರಾವೆ ಮಾಡಿ ಕೊಡಬೇಕು. ನಾವು ಅಲ್ಲಿ ಯಾರು ಜಾಗದಲ್ಲಿ ವಾಸ ಇದ್ದಾರೆ, ನಾವು ಯಾರ ಹಕ್ಕು ಕೇಳ್ತಾರೆ, ಹಕ್ಕು ಕೇಳುವವರು ಅದಕ್ಕೆ ಪುರಾವೆಯನ್ನು ಒದಗಿಸಬೇಕು ಹೇಳಿ. ಅಂದರೆ ಅರ್ಜಿ ಮಾಡಿದವನೇ ಅದನ್ನು ಪುರಾವೆ ಒದಗಿಸಬೇಕು ಹೇಳುವಂಥದ್ದು. ಆದರೆ 1930 ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು 1947ರಲ್ಲಿ.
ಅದಕ್ಕಿಂತ ಹಿಂದಿನ ದಾಖಲೆಗಳನ್ನು ಪುರಾವೆಯನ್ನು ನಾವು ಅನಕ್ಷರಸ್ಥರಾಗಿದ್ದವರು ಆ ಕಾಲದಲ್ಲಿ ನಮ್ಮ ಸಮುದಾಯದವರು ಎಲ್ಲಿಂದ ತರಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದು ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ವಾಸ್ತವ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ವಿಚರ್ಚೆಗಳು ವಾದ ವಿವಾದಗಳು ನಡೆದಿದ್ದಾವೆ. ನಾವು ಕೂಡ 2019ರಲ್ಲಿ ರಾಜ್ಯ ಸರ್ಕಾರ ಕತೆ ಕರೆದವಾಗ ರವೀಂದ್ರನಾಥ್ ನಾಯ್ಕರು, ನಾವು, ಅಂಕೋಲಾದ GM ಶೆಟ್ಟಿ, ಭಟ್ಕಳದ ರಾಮ ಮೊಗೇರು ಇವರೆಲ್ಲ ಒಂದು ನಿಯೋಗದೊಂದಿಗೆ ಒಂದು ಮಾತುಕತೆ ಸರ್ಕಾರದ ಮಟ್ಟದಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲೂ ನಾವು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಯಾವ್ಯಾವ ಇದನ್ನು ಪರಿಗಣನೆ ಮಾಡಿ ಭೂಮಿಯ ಹಕ್ಕನ್ನು ಕೊಡ್ಬೋದು ಹೇಳೋದನ್ನು ನಾವಲ್ಲಿ ಪ್ರತಿಪಾದಿಸಿದ್ದೀವಿ. ಆ ಸಂದರ್ಭದಲ್ಲಿ ಒಂದು ನಿರ್ಣಯ ಆಗಿರುವಂಥದ್ದು ಸರ್ಕಾರದ ಮಟ್ಟದಲ್ಲಿ. ಅಲ್ಲಿ ಒಂದು ತೀರ್ಮಾನ ಏನಾಯಿತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾವು ಏನೇ ಪ್ರತಿಪಾದನೆ ಮಾಡಿದ್ರೂ ಕೂಡ ಈ 13A ನಿಯಮದ ಪ್ರಕಾರ ಏನಿದೆ ಅದನ್ನು ಪರಿಗಣಿಸಿ ಎಲ್ರಿಗೂ ಹಕ್ಕು ಕೊಡಬೇಕು ಹೇಳುವಂಥದ್ದನ್ನು ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿ ಅದೇ ಪ್ರಕಾರ ಅಲ್ಲಿಯ ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿ. ಇಲ್ಲೊಂದು ಭಾಳ ಆಶ್ಚರ್ಯಕರವಾದ ಒಂದು ವಿಚಾರ ನಿಮ್ಮೊಂದು ಇಡಬೇಕಾಗ್ತದೆ. ಸಚಿವ ಸಂಪುಟದ ಸಭೆಯಲ್ಲಿ ಜೊತೆಗೆ ಏನು ಎಲ್ಲ ಸಚಿವರಿದ್ದಂಥ ಈ ಸಭೆಯಲ್ಲಿ ಮಾಡಿದಂಥ ನಿರ್ಣಯವನ್ನು ಅಧಿಕಾರಿಗಳು ಈ ನಿರ್ಣಯ ಕ್ರಮಬದ್ಧ ಅಲ್ಲ, ಮತ್ತು ಈ ಏನು ನಿರ್ಣಯ ಕೈಗೊಂಡಿದ್ದಾರೆ ಮಂತ್ರಿಗಳಾಗಲಿ ಸಚಿವರಾಗಲಿ ಅವರಿಗೆ ಕಾನೂನುಬದ್ಧವಾಗಿ ನಿರ್ಣಯ ಮಾಡುವಂಥ ಅಧಿಕಾರ ಇಲ್ಲ ಹೇಳುವಂಥದ್ದನ್ನು ಕಾರ್ಯದರ್ಶಿ ಮಟ್ಟದ ಅಧಿಕಾರಿಗಳನ್ನು ಅದನ್ನು ಪ್ರಶ್ನೆ ಮಾಡಿದರು. ಆ ಪ್ರಶ್ನೆಗೆ ಇವತ್ತು ಕೂಡ ಯಾರಿಂದೂ ಉತ್ತರ ಸಿಕ್ಕಲಿಲ್ಲ. ಆದರೆ ವಾಸ್ತವಿಕವಾಗಿ ಅವ್ರ ಪ್ರಶ್ನೆಯೇ ಇವತ್ತು ಉತ್ತರವಾಗಿ ಅನುಷ್ಠಾನಕ್ಕೆ ಬರ್ತಾಯಿದೆ. ನಾವು ನೋಡ್ತಾ ಇದ್ದೇವೆ, ಎಲ್ಲಿ ನೋಡಿ ಅನುಷ್ಠಾನ ಮಾಡುವಾಗ ನಮಗೆ ಸಾಕಷ್ಟು ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದಿನ ನಿರ್ಣಯ ಆ ಪ್ರತಿ ನನ್ನ ಹತ್ರ ಈಗ ಇದೆ, ನಿಮ್ಗೆ ಆಮೇಲೆ ಅದರ ಬಗ್ಗೆ ವಿವರಗಳನ್ನು ನಾನು ಹೇಳ್ತೇನೆ. ಆ ನಿರ್ಣಯದ ಪ್ರತಿ ಆದ್ರ ಮೇಲೆ ಮುಖ್ಯ ಕಾರ್ಯದರ್ಶಿಗಳನ್ನು ಅದನ್ನು ಗಮನಿಸಿ ಮುಖ್ಯಮಂತ್ರಿ ಕೊಟ್ಟಂಥ ಒಂದು ಮೌಖಿಕ ನಿರ್ದೇಶನವನ್ನು ಆಧಾರವಾಗಿಟ್ಟು ಆಗಿನ ಮುಖ್ಯ ಕಾರ್ಯದರ್ಶಿಗಳು ಒಂದು ಆದೇಶಗಳನ್ನು ಸುತ್ತೋಲೆಯನ್ನು ಎಲ್ಲ ಇದಕ್ಕೂ ಹೊಡೆಸ್ತಾರೆ. ಆ ಆದೇಶದ ಪ್ರಕಾರ ಏನು ಪುನಃ ಪ್ರಕ್ರಿಯೆಗಳು ವಿಚಾರಣೆಗಳು ಎಲ್ಲ ನಡೆದೋದು. ಆದರೂ ಆಗಿರೋದಂತೇನು, ಯಾರನ್ನೂ ಕೂಡ ಸರಿಯಾಗಿ ವಿಚಾರಣೆ ಕರೀಲಿಲ್ಲ, ಯಾರ ಹೇಳಿಕೆಗಳು ಕೂಡ ಪಡೀಲಿಲ್ಲ. ಆನಂತರ ಸುಪ್ರೀಂ ಕೋರ್ಟ್ ಅದಕ್ಕೆ ಇದು ಒಂದು ತೀರ್ಮಾನ ಮಧ್ಯಂತರ ಆದೇಶ ಆಯಿತು. ನೈಸರ್ಗಿಕ ನ್ಯಾಯ ನಿಯಮದ ಅಡಿಯಲ್ಲಿ ಎಲ್ಲ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡಬೇಕು ಮತ್ತು ಅವರಿಗೆ ಭೂಮಿ ಹಕ್ಕು ಕೊಡಬೇಕು ಹೇಳುವಂಥ ಒಂದು ನಿರ್ದೇಶನ ಕೂಡ ಆಯಿತು. ಆದರೂ ಕೂಡ ಇವತ್ತಿನವರೆಗೆ ಅದರ ಅನುಷ್ಠಾನ ಆಗಲಿಲ್ಲ ಹೇಳುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಎಲ್ಲ ಅರ್ಜಿಗಳು ಕುಂತಲ್ಲೇ ಎಲ್ಲರೂ ಕೂಡ ಅಲ್ಲಿ ಫೈಲ್ನಲ್ಲಿ ಎಲ್ಲರಿಗೂ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಹೇಳಿ ಬರೆದು ಅವರು ಸರ್ಕಾರಕ್ಕೆ ವರದಿಯನ್ನು ಕಳಿಸಿದರು. ಅದು ಮೊನ್ನೆ ಕೇಂದ್ರಕ್ಕೂ ಕೂಡ ಮಾಹಿತಿ ಅದು ಮೊನ್ನೆ ಕೊಟ್ಟಿರೋದಲ್ಲ, ಪ್ರತಿ ತಿಂಗಳು ಕೂಡ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಏನೇನು ನಡೀತದೆ ಹೇಳೋ ಬಗ್ಗೆ ಒಂದು ಸ್ಪೆಷಲ್ 3-4 ಇದ್ದಾವೆ, ಗೌಳಿಗಳಿದ್ದಾರೆ. ಆದರೆ ಅದರಲ್ಲಿ ಎಲ್ಲರದ್ದು ಇದಿಲ್ಲ. ಅರ್ಧಕ್ಕಿಂತ ಹೆಚ್ಚು ಜನರ ಹೆಸರು ತಪ್ಪೋಗ್ತದೆ ಗೆಜೆಟಿಯರನ್ನು ಒಂದನ್ನೇ ಅವಲಂಬಿಸಿದ. ಕೆಲವು ಕಡೆಗಡೆ ಈ ದೇವಸ್ಥಾನದ ಇದರಲ್ಲಿ ದಾಖಲೆಗಳು ಇರ್ತವೆ, ಕೆಲವು ಕಡೆಗೆ ಇಲ್ಲ. ಈ ಪ್ರಾಚೀನ ಪುರಾವೆಗಳನ್ನು ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ನಾವು ಅವರಿಗೆ ಏನು ಹೇಳಿದ್ದೀವಿ, ನೀವು ಕಮಿಟಿಯವರೇ ಅಸಿಸ್ಟೆಂಟ್ ಕಮಿಷನರು ACF ಅವರು ಖುದ್ದಾಗಿ ಸ್ಥಳಕ್ಕೆ ಹೋಗಬೇಕು. ಅವರು ಏನು ಸಾಗುವಳಿ ಮಾಡಿದ್ದಾರೆ ನೀವು ಪಂಚನಾಮೆ ಮಾಡಿಸ್ಬೇಕು. ಅಲ್ಲಿ ತಹಸೀಲ್ದಾರ್ ಮೂಲಕ ಮತ್ತು ಫಾರೆಸ್ಟ್ ಇವರ ಮೂಲಕ ಜಂಟಿ ಪಂಚನಾಮೆ ಮಾಡಿಸಿ ಸ್ಥಳದಲ್ಲಿ ಏನಿದೆ ನೀವೇ ಒಂದು ಪಂಚನಾಮೆ ರಿಪೋರ್ಟನ್ನು ಪುರಾವೆಯಾಗಿ ಕೊಡಬೇಕು. ಸರ್ಕಾರನೇ ನಾವೆಲ್ಲಿ ತರಲಿಕ್ಕಾಗೋದಿಲ್ಲ, ನೀವೇ ಕೊಡಿಸಬೇಕು. ಆ ಪುರಾವೆಯ ಆಧಾರದ ಮೇಲೆ ಅವರಿಗೆ ಭೂಮಿ ಹಕ್ಕು ಕೊಡಬೇಕು. ಇದು ಒಂದು ಪಂಚನಾಮೆ ಕೊಟ್ಟರೆ ಒಂದು ಪುರಾವೆ ಆಯಿತು, ಅಲ್ಲಿ ಒಂದಕ್ಕಿಂತ ಹೆಚ್ಚು ಸಾಕ್ಷಿ ಕೊಡಬೇಕು ಅಂತಾರೆ. ಒಂದು ಪುರಾವೆ ಆದರೆ ಹಿರಿಯರ ಹೇಳಿಕೆ 2 ಪುರಾವೆ ಆಗ್ತದೆ. ಹಾಗಾಗಿ ಭೂಮಿ ಹಕ್ಕನ್ನು ಸರಾಗವಾಗಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳೋದನ್ನು ನಾವು ಅವ್ರ ಮುಂದೆ
ಪ್ರತಿಪಾದನೆ ಮಾಡಿದ್ವಿ. ಅದಕ್ಕೆ ಅವರು ಪೂರಕವಾಗಿ ಅದೇ ಇದು ಪ್ರಕಾರ ಒಂದು ಆದೇಶವನ್ನು ಮಾಡಿ ಈಗ ಒಂದು ಆದೇಶ ಕೊಟ್ಟಿದ್ದಾರೆ. ಏನಂತ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿರುವಂಥ ತಿರಸ್ಕೃತ ಆಗಿರುವಂಥ ಎಲ್ಲ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡಬೇಕು. ಪುನರ್ ಪರಿಶೀಲನೆ ಮಾಡುವ ಪೂರ್ವ, ಅಂದರೆ ಅದನ್ನು ವಿಲೇವಾರಿ ಮಾಡುವ ಪೂರ್ವ ಈ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರು, ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿ 3 ಇಲಾಖೆಗಳು ಸ್ಥಳಕ್ಕೆ ಹೋಗಿ ಸ್ಥಳ ಪಂಚನಾಮೆ ಮಾಡಿ, ಸ್ಥಳದಲ್ಲಿ ಏನಿದೆ, ಅವು ಏನು ಬೆಳೆಸಿದ್ದಾನೆ, ಅಂದಾಜು ಎಷ್ಟು ವರ್ಷ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಜನವಸತಿ ಎಷ್ಟಿದೆ, ಯಾವ ಒಂದು ಅಲ್ಲಿಯ ವಾಸ್ತವ ಚಿತ್ರಣವನ್ನು ಅದರಲ್ಲಿ ಬರೆದು ಅದನ್ನು ಅವರು ಪುರಾವೆಯಾಗಿ ಆ ಸಮಿತಿ ಕೊಡಬೇಕು. ಯಾರಿಗೆ? ನಮ್ಮ ಅರಣ್ಯ ಹಕ್ಕು ಸಮಿತಿಗೆ, ಜಿಲ್ಲಾ ಮಟ್ಟದ ಸಮಿತಿ ಆದರೆ ಜಿಲ್ಲಾ ಮಟ್ಟದ ಸಮಿತಿಗೆ, ಉಪವಿಭಾಗೀಯ ಮಟ್ಟದ ಸಮಿತಿಗೆ ಅದು ಕೊಡಬೇಕು ದಾಖಲೆಯಾಗಿ ಹೇಳುವಂಥ ಒಂದು ಆದೇಶನ ಮಾಡಿದ್ದಾರೆ ಮತ್ತು ಕೆಲವೊಂದು ಡೈರೆಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಒಂದು ಸಮಸ್ಯೆ ಏನಿದೆ ಅದನ್ನು ನಾವು ಹೇಳಿದ್ದೀವಿ ಅವರಿಗೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಅವರು ನಾಮನಿರ್ದೇಶಿತ ಸದಸ್ಯರಾಗಿರ್ತಾರೆ. ಈಗ ಚುನಾವಣೆ ಆಗದೇ ಇರೋದರಿಂದ ಚುನಾವಣೆ ಆಗುವವರೆಗೂ ಅದನ್ನು ಕಾಯಬೇಕಾಗ್ತದೆ. ನಾವು ಕಾಯ್ತೀವಿ ಜನ, ಆದರೆ ಈಗಿನ ಆದೇಶ ಏನಿದೆ ಅದು ಮುಂದುವರಿಬೇಕು. ಈ ನಡುವೆ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿರುವ ಪ್ರಕರಣ 109 ವಿಚಾರಣೆಗಾಗಿ ಅರಣ್ಯವಾಸಿಗಳ ವಿರುದ್ಧವಾಗಿ ಏನಾದರೂ ತೀರ್ಮಾನ ಆದರೆ ನಾವೇನು ಮಾಡಬೇಕು? ಇದು ನಮ್ಮ ಮುಂದಿರುವಂಥ ಪ್ರಶ್ನೆ. ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಆಗೋದು ಇನ್ನೂ 1-2 ವರ್ಷ ಎಳ್ಕೊಂಡ್ರು ಅಂತ ತಿಳ್ಕೊಳ್ಳಿ. ಈ ನಡುವೆ ಏನಾದರೂ ಜಜ್ಮೆಂಟ್ ಆಯಿತು ಅಂದರೆ ನಮ್ಮ ಅರಣ್ಯವಾಸಿಗಳ ಕಥೆ ಏನು? ಇಲ್ಲಿ ಇರುವಂಥ ಸಂದಿಗ್ಧ ಸ್ಥಿತಿ ಇದು. ಅದಕ್ಕೆ ನಾವು ಪರ್ಯಾಯ ಹೇಳೋದೇನು ಕೇಳಿದ್ರೆ, ಒಂದೇ ನೀವು ಬೇರೆ ವ್ಯಕ್ತಿಗಳನ್ನು, ಸರ್ಕಾರಕ್ಕೆ ಅಧಿಕಾರ ಇದ್ದರೆ ಕೇಂದ್ರಕ್ಕೆ ಪರವಾನಗಿ ತಗೊಳ್ಳಿ, ರಾಜ್ಯ ಸರ್ಕಾರ ಬೇರೆ ಯಾವುದಾದ್ರು ಸಮಾಜ ಸಂಸ್ಥೆಗಳು, ಸಮಾಜ ಸೇವಾ ಸಂಸ್ಥೆಗಳು ಅಥವಾ ರಾಜಕಾರಣಿಗಳನ್ನೇ ಬೇಕಾದ್ರೆ ತಗೊಳ್ಕೊಳ್ಳಿ. ಈ ಸಮಿತಿಗಳಿಗೆ, ಅರಣ್ಯ ಹಕ್ಕು ಸಮಿತಿಗಳಿಗೆ ನಾಮಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚುನಾವಣೆ ಆಗುವ ಪೂರ್ವದಲ್ಲಿ, ಮತ್ತು ಅದು ಸರಾಗವಾಗಿ ಕಾರ್ಯನಿರ್ವಹಿಸುವ ಹಾಗೆ ಒಂದು ಸೂಕ್ತವಾದ ವ್ಯವಸ್ಥೆ ಮಾಡಿ. ಅದು ನಿಮ್ಮ ಹತ್ರ ಕಾನೂನು ರೀತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ನೀವು ನಿಯೋಗ ಹೋಗಿ ಕೇಂದ್ರಕ್ಕೆ ಕಾನೂನು ತಿದ್ದುಪಡಿ ಸರಳೀಕರಣಕ್ಕೆ ಅಗತ್ಯ ಕ್ರಮ ತಗೊಳ್ಬೇಕು ಹೇಳುವಂಥ ಒತ್ತಾಯವನ್ನು ನಾವು ಮಾಡಿರುವಂಥದ್ದು. ನಮಗೆ ಸಿಕ್ಕಿರುವಂಥ ಸಾಫಲ್ಯತೆ ಅಂದರೆ ಒಂದೇ, ಅದೇ ಅಂದರೆ ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳಿಗೆ ಒಂದು ಆದೇಶ ಮಾಡಿದ್ದಾರೆ. ಈಗ ಏನು, ಯಾವ ರೀತಿ ನೀವು ಅದನ್ನು ಪರಿಶೀಲನೆ ಮಾಡಬೇಕು, ಯಾವ ಹಂತದಲ್ಲಿ ಮಾಡಬೇಕು ಹೇಳೋದನ್ನು ಕೊಟ್ಟಿದ್ದಾರೆ. ಅದು ವಿಚಾರಣೆ ಆದರೆ ಅವ್ರು ಸ್ಥಳಕ್ಕೆ ತನಿಖೆ ಮಾಡೋದ್ರಿಂದ ಇನ್ನೂ 2 ವರ್ಷ ಹೋಗ್ಬೋದು ಅದು ಮುಗಿಲಿಕ್ಕೆ. ಪ್ರತಿ ಸಮಿತಿಯವರು ಕೂಡ ಅಲ್ಲಿ ಹೋಗಿ ಪಂಚನಾಮೆ ಮಾಡಿ ಅದು ಪುರಾವೆ ಕೊಟ್ಟ ನಂತರನೇ ಅದು ಫೈನಲ್ ಆಗ್ತದೆ. ಹಂತವಾಗಿ ಒಂದು 2 ವರ್ಷ ತಗೊಳ್ಬೋದು. ಅಂದರೆ 80,000 ಅರ್ಜಿಗಳು ವಿಲೇವಾರಿ ಆಗೋದಷ್ಟು ಈಜಿ ಅಂತೂ ಅಲ್ಲ. ಒಂದೊಂದು ಅವ್ರದ್ದು ಉಳಿದ ಕೆಲಸ ಕಾರ್ಯಗಳಲ್ಲಿ ಇದರ ತಿಂಗಳಿಗೆ ಎಷ್ಟು ಮಾಡ್ಬೋದು, AC ಅವರ ಅಧ್ಯಕ್ಷತೆಯಲ್ಲಿ ಹೇಳುವಂಥದ್ದು ಒಂದು ಪ್ರಶ್ನೆ ಬರ್ತದೆ. ಆಗ ಮುಂದಿನ ದಿನಗಳಲ್ಲಿ 2 ವರ್ಷ ಆದರೂ ತಗೊಳ್ಬೋದು. ಅದು ಎಷ್ಟೋ ವರ್ಷ ಆಗಲಿ, ಭೂಮಿ ಹಕ್ಕು ಸಿಗ್ತದೆ ಅಂತ ಆದರೆ ಮಾಡ್ಬೋದು. ಅದರಲ್ಲಿ ಒಂದೇ ಒಂದು ಕಷ್ಟ ಅಂತ ಹೇಳಿದ್ರೆ, ಕಾನೂನು ತಿದ್ದುಪಡಿ ಆಗದೇ ಪಂಚನಾಮೆ ನಮ್ಮ ಸಹಕಾರಕ್ಕೆ ಬರ್ತದ. ಅಡಿಕೆ ಮರಗಳು ಅದರ ಎಷ್ಟು ವರ್ಷದಿಂದ ಇದೆ ಅಂಥೇಳಿ ಅವ್ರು ಮಾಡ್ಬೋದು. ಒಂದು ತೆಂಗಿನ ಮರ 100 ವರ್ಷದಂತ ಹೇಳಲಿಕ್ಕೆ ಏನಾದರೂ ಒಂದು ಸರ್ಟಿಫಿಕೇಟ್ ಕೊಡ್ಬೋದು. ಕಡಿಮೆ ಅವಧಿಯಲ್ಲಿ ಇದ್ದದ್ದು ಅಡಿಕೆ ಮರಗಳನ್ನು ಆದರೆ, ಅಥವಾ ಅಲ್ಲಿರುವಂಥ ಮನೆಗಳು ಇತ್ತೀಚಿನ ಮನೆ ನಂಬರ್ ಆದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಕೂಡ ನಾವು ಚಿಂತನೆ ಮಾಡಬೇಕಾಗ್ತದೆ. ಇವೆಲ್ಲ ದೃಷ್ಟಿಯಿಂದ ಏನು ಕೇಳಿದ್ರೆ, ಎಲ್ಲರೂ ವಾದ ಹೇಳ್ತಾರೆ ಭಾಳಷ್ಟು ಜನ. ನಮ್ಮ ರವೀಂದ್ರನಾಥ್ ನಾಯ್ಕರು ಹೇಳೋದೇನು, ಈಗಿನ ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದೆ, ಈ ಕಾಯ್ದೆಯ ಪ್ರಕಾರನೇ ಅವ್ರಿಗೆ ಭೂಮಿ ಹಕ್ಕು ಕೊಡಲಿಕ್ಕಾಗ್ತದೆ. ನಮಗೂ ಗೊತ್ತಿದೆ ಹಕ್ಕು ಕೊಡಲಿಕ್ಕಾಗ್ತದೆ. ಅದು ವಾದಕ್ಕೆ ಸೀಮಿತ ಸರ್. ನಾವೆಲ್ಲ ವಾದ ಮಾಡ್ಬೋದು, ಆದರೆ ಅಲ್ಲಿ ಜಜ್ಮೆಂಟ್ ಬರೆಯೋರು ನಾವಲ್ಲಲ್ಲ, ಅವರಿಗೆ ಮನವರಿಕೆ ಮಾಡಬೇಕಲ್ಲ ನಾವು. ಆಗ್ತದ? ಅದು ಆಗೋದಿಲ್ಲ.
ಇದು ಕಷ್ಟ ಆಗಿರುವಂಥ ಕಷ್ಟ ಬಂದಿರೋದು ಇಲ್ಲಿ. ನಮಗೂ ಗೊತ್ತಿದೆ ಆ ಕಾಯಿದೆ ಅರಣ್ಯವಾಸಿಗಳ ಪರವಾಗಿದೆ ಅಂತೇಳಿ. ವಿಚಾರ ಇಷ್ಟೇ, ಇಲ್ಲಿ ಯಾರಿಗಿದು ಸಮಸ್ಯೆ? ಇತರ ಪಾರಂಪರಿಕ ಅರಣ್ಯವಾಸಿಗಳಿಗೆ. ಬುಡಕಟ್ಟು ಸಮುದಾಯದವರಿಗೆ ಏನೂ ಸಮಸ್ಯೆ ಇಲ್ಲ. 2005 ಪೂರ್ವದ ಅವ್ರದ್ದು ಯಾವ ಕಾಲದಿದ್ರೂ ಅಡ್ಡಿಲ್ಲ. 1 ವರ್ಷದ ಹಿಂದಿಂದಾದರೂ ಅವ್ರಿಗೆ ಸಕ್ರಮ ಮಾಡೋಕ್ಕೆ ಆ ಕಾಯ್ದೆ ಅವ್ರ ಪರವಾಗಿದೆ, ಆಗ್ತದೆ. ಇತರ ಪಾರಂಪರಿಕ ಅರಣ್ಯವಾಸಿಗಳಿಗೆ 3 ತಲೆಮಾರಿನ ವಿಚಾರ ಪ್ರಸ್ತಾವ ಅವ್ರ ತಲೆಯಲ್ಲಿ ಇದ್ದಿದ್ದನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಇದು ಸ್ಪಷ್ಟವಾಗಿ ಯಾರು ಹೇಳ್ತಾ ಇದ್ರದು? ವಸಂತ ರೆಡ್ಡಿಯವರು, CCF ಅವರು ನೇರವಾಗಿ ನನಗೆ ಕೊನೆಯದಾಗಿ ಒಂದು ಸಲಹೆ ಹೇಳಿದ್ರು. ನೋಡಿ, ಎಲ್ಲ ಅಧಿಕಾರಿಗಳಲ್ಲೂ ಅವ್ರ ತಲೆಯಲ್ಲಿ ಈ 3 ತಲೆಮಾರು ಮಾತ್ರ ತುಂಬಿಕೊಂಡದೆ. ಅದು ಬಿಟ್ಟು ಹೊರಗಡೆ ಬರುವುದಿಲ್ಲ ಅವರು ಯಾರೂ ಕೂಡ. ನಾನು ಹೇಳಿದ್ರು ಕೂಡ ನನಗೆ ಆದೇಶ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಅಲ್ಲಿ 3 ತಲೆಮಾರದು. ನಮ್ಮ ಸ್ವತಂತ್ರ ಸಿಕ್ಕಿ ಅವ 3 ತಲೆಮಾರು ಆಗಲಿಲ್ಲ. ಅಲ್ಲಿ ಇವ್ರ ತಲೆಮಾರು ಆಗಲಿಲ್ಲ. ಅವ್ರ ತಲೆಯಿಂದ ಅದು ಹೊರಗೆ ಬೀಳೋದಿಲ್ಲ. ಹಾಗಾಗಿ ಅವ್ರು ತಪ್ಪು ಅಂತ ಅಲ್ಲ, ಅದು ಆ ವ್ಯಾಖ್ಯೆನೇ ಹಂಗದೆ. ಆ ಕಾಯ್ದೆಯ ವ್ಯಾಖ್ಯೆ ಕೂಡ ಹಾಗೇ ಇದೆ, ಗೊಂದಲದಲ್ಲೇ ಇರೋದ್ರಿಂದ. ಅದು ಏನು ಆ 13ನೇ ನಿಯಮಕ್ಕೆ ಹೋದಾವಾಗ ಮಾತ್ರ ಇವರು ಸ್ಪ್ರಿಟ್ ಮಾಡ್ಬೋದು. ಜಡ್ಜ್ಮೆಂಟ್ ಬರೆಯುವಾಗ ಅವರು ಸರಿಯಾಗಿ ಬರೀಬೇಕದು. ಅದು 2 ರೀತಿ ಇದೆ, ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಅವರಿಗೆ ಒಂದು ಅಲ್ಲಿ ಕಾಗೋಡು ಅಧ್ಯಕ್ಷತೆಯಲ್ಲಿ ಮಾಡಿದಂಥ ಸಮಿತಿಗಳಲ್ಲಿಗೆ ಕೆಲವು ACFಗಳಿಗೆ ಇವತ್ತಿನವರೆಗೂ ಕೂಡ ಪೆನ್ಷನ್ ಸಿಗಲಿಲ್ಲ. ಅಲ್ಲಿ ಖಾತೆಯಲ್ಲಿ ಹಾಕಿದವರಿಗೆ ಅವ್ರ ತಲೆ ಮೇಲೆ ಆ ಕತ್ತಿದು ಆಡ್ತಿದೆ. ಹಾಗಾಗಿ ಯಾರೂ ರಿಸ್ಕ್ ತಗೊಳ್ಳೋದಿಲ್ಲ. ಇದಕ್ಕಾಗಿ ಅದಕ್ಕಾಗಿ ಆ ಹಕ್ಕು ಕೊಡೋದಿಲ್ಲ ಅವರು. ಈ ಒಂದು ವಿಚಾರದಿಂದ ನಾವು ಏನೇನು ಹೇಳ್ತಾ ಇರೋದು, ಆಗುವಂಥದ್ದು ಆಗದಿದ್ದರೆ ಪರವಾಗಿಲ್ಲ. ನಮ್ಮ ಹತ್ರ ಪ್ರತಿಪಾದನೆ ಮಾಡಲಿಕ್ಕೆ 3 ತಲೆಮಾರಿನ ಹಕ್ಕು ನಾವು ಪುರಾವೆ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು ಮಾಡ್ಬೋದು. ನಿಮ್ಮ ಹತ್ರ ಇರುವಂಥ ಗ್ಯಾಜೆಟ್ ಪ್ರತಿ ಎಲ್ಲಿದ್ದು ಎಷ್ಟು ಜನರಿಗೆ ಅನುಕೂಲ ಆಗ್ತದೆ ಅದು ನಾವೇ ಮಾಡ್ಬೋದು. ನೀವು ಕೂಡ ಸಪ್ಲೈ ಮಾಡ್ಬೋದು. ಹಿರಿಯರು ಹೇಳಿಕೆ ಕೊಡ್ಬೋದು. ಈಗ ಅವರು ಪಂಚನಾಮೆ ಬರ್ಬೋದು. ಎಷ್ಟು ಜನರಿಗೆ ಬರ್ತದೆ ಆ ಪಂಚನಾಮೆ? 3 ತಲೆಮಾರು ಅಂತ ಅವ್ರು ಹಾಕ್ತಾರಾ? ಇಲ್ಲಲ್ಲ, ಹಾಕಿದ್ರೆ ಅಡ್ಡಿಲ್ಲ. ಅದು ಅಂದಾಜು 3 ತಲೆಮಾರಿನಿಂದ ಇದ್ದದ್ದು ಕಾಣುತ್ತದೆ ಅಂತ ಬರೆದ್ರು ಸಾಕಾಗಿತ್ತು. ಅಲ್ಲ, ನಮಗೇನಾಗದೆ ಕೇಳಿದ್ರೆ 3 ತಲೆಮಾರು ಈ ರೀತಿ ಇರಬೇಕು ಹೇಳೋದ್ರ ಬಗ್ಗೆ ಯಾರೂ ಒಂದು ಗೈಡೆನ್ಸ್ ಕೊಟ್ಟೋರಿಲ್ಲ. ಇಲ್ಲ, ಕಾನೂನಲ್ಲಿ ಇಲ್ಲ ಅದು. ಅವ್ರ ನಿಯಮದಲ್ಲೂ ಕೂಡ ಅದು ಹೇಳಲಿಲ್ಲ. ಆ 3 ತಲೆಮಾರಿನ ವಿವರಣೆ ಬಗ್ಗೆ ಈಗ 13ನೇ ಏನು ತಿದ್ದುಪಡಿ ನಿಯಮ ಇದೆ, ಅದರಲ್ಲೂ ಕೂಡ ಅವರು ಈ ಕಾಯ್ದೆಗೆ ಈ ಥರ ವಿವರಣೆ ಕೊಟ್ಟಿದ್ದಿದ್ರೆ ಅದು ಬಗೆಹರಿತಿತ್ತು. ಅದು ಬಗೆಹರಿಯೋದಿಲ್ಲ. ಅದಕ್ಕೆ ಯಾಕೆ ಅದು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಸರಾಗವಾಗಿ ಹಕ್ಕು ಕೊಟ್ಟು ಬಿಟ್ಟರೆ ಫಾರೆಸ್ಟ್ ಜಮೀನೇ ಇರೋದಿಲ್ಲ ಹೇಳಿ ಅವ್ರ ತಲೆಯಲ್ಲಿ. ಸರಾಗವಾಗಿ ಹಕ್ಕು ಕೊಟ್ಟು ಬಿಟ್ಟರೆ ಇದು ಫಾರೆಸ್ಟೇ ಇರೋದಿಲ್ಲ ಹೇಳಿ ಅವ್ರ ತಲೆಯಲ್ಲಿ ಹಾಗಿದೆ. ಆದರೆ ಇಲ್ಲಿಯ ಸಮಸ್ಯೆ ಆ ಥರ ಇರೋದ್ರಿಂದ ಈ ಒಂದು ಸಮಸ್ಯೆ ನಮ್ಮ ಮುಂದಿದೆ. ಈಗ ಸದ್ಯಕ್ಕೆ ಏನಿದೆ, ಬೀಸೋದೊಣ್ಣೆಯಿಂದ ನಾವು ತಪ್ಪಿಸ್ಕೊಂಡಾಗದೆ. ಅದೇ ಸಂದರ್ಭದಲ್ಲಿ ಈ ಒಕ್ಕಲೆಬ್ಸೋ ವಿಚಾರನೂ ಕೂಡ ಅವರಿಗೆ ಹೇಳಿ ಅದನ್ನು ತಡೆದು ನಿಲ್ಲಿಸಾಗದೆ. ಅದರ ಲಾಭ ಬೇರೆಯವ್ರು ತಗೊಂಡ್ರು. ಈಗ ಅದು ಇರಲಿ. ಅದೇ ಸಂದರ್ಭದಲ್ಲಿ ನಾವು ಇದನ್ನು ಕೂಡ ಹೇಳಿ ಅಲ್ಲಿಂದ ಇದು ಕೂಡ ಮಾಡಿ ಒಕ್ಕಲೆಬ್ಸೋ ವಿಚಾರನೂ ಕೂಡ ನಿಲ್ಲಿಸಾಗದೆ ಈ ಮುಂದೆ ಏನು ಹೇಳುವಂಥ ಪ್ರಶ್ನೆಗೆ ಈಗ ಈ ಮಟ್ಟಕ್ಕೆ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಈಗ ಸದ್ಯಕ್ಕೇನು ಅಧಿಕೃತವಾಗಿ ಪುನರ್ ಪರಿಶೀಲನೆಗೆ ಆದೇಶ ಆಗಿರೋದ್ರಿಂದ ಈ ಒಕ್ಕಲೆಬ್ಸೋ ವಿಚಾರನೂ ಅಲ್ಲಿ ಕೈ ಬಿಟ್ಟು ಹೋಗಿದ್ದಾಗೆ. ಅಲ್ಲ ಆ ರೀತಿ ಆದರೆ ಈಗ ಅವರು ನೋಟಿಸ್ ಕೊಡ್ತಾ ಇದ್ದೆ ಯಾಕೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್? ಅದೇ ಹೇಳಿದೆ, ಈಗ ಆಗ ನಡೀತಾ ಇರೋದು ಅದು ಈಗ ಇತ್ತೀಚೆ ಆದೇಶ ಸೈಜ್ ಇರೋದು ಈಗಿತ್ತಲೇ. ವಿಚಾರವನ್ನು ನಾನು ನಿಮಗೆ ಪ್ರಸ್ತಾಪ ಮಾಡಿದೆ. ಈ ಥರ ಒಂದಿದೆ. ಈಗ ನಮ್ಮ ಮುಂದೆ ಇರುವಂಥ ಸವಾಲು ಯಾವುದು? ಈ ಸವಾಲು ಈಗ ಉಳಿದದ್ದೆಲ್ಲ ಇಲ್ಲ. ಒಕ್ಕಲೆಬ್ಸೋ ವಿಚಾರ ಈಗಂತೂ ಬರೋದಿಲ್ಲ. ಈಗ ಬರತಕ್ಕ ವಿಚಾರ ಈ ಸ್ಥಳ ತನಿಖೆಗೆ ಈ ಸಮಿತಿ ಹೋದಾವಾಗ ನಾವು ಯಾವ ರೀತಿಯ ಇದನ್ನು ಮಾಡಬೇಕು, ಪ್ರಕ್ರಿಯೆಯನ್ನು ಮಾಡಬೇಕು, ಅವರಿಗೆ ಯಾವ ಪುರಾವೆಗಳನ್ನು ತೋರಿಸಬೇಕು. ಭಾಳ ಪುರಾವೆ ಅಂತದಲ್ಲ, ಒಂದು 2 ಪುರಾವೆಗಳನ್ನಾದರೂ ತೋರಿಸುವಂಥದ್ದು. ಅಲ್ಲಿ ಹತ್ತಿರದ ಹಿರಿಯರ ಹೇಳಿಕೆಗಳನ್ನು
ಕೊಡುವಂಥದ್ದು. ಅಲ್ಲಿ ಹಿಂದೆ ಕೊಟ್ಟದ್ದೇನಾದ್ರು ಹೆಚ್ಚು ಕಡಿಮೆ ಆದರೆ ಅವರು ಕೆಲವರೆಲ್ಲ ಡೆತ್ ಆಗಿದ್ದವರಿದ್ದಾರೆ ಅದರಲ್ಲಿ, ಅದು ನಡೀತದೆ ಇಲ್ಲ ಹೇಳುವಂಥದ್ದು ಅವರು ಲಿಖಿತವಾಗಿ ಮತ್ತೆ ಪುನಃ ಹೇಳಿಕೆ ಕೊಡಲಿಕ್ಕೆ ಆಗೋದಿಲ್ಲ. ಇಂಥ ಕೆಲವು ಕಾನೂನಾತ್ಮಕ ತೊಡಕುಗಳು ನಮ್ಮ ಮುಂದೆ ಇದ್ದಾವೆ. ಅವೆಲ್ಲ ಇರೋದರಿಂದ ನಾವು ಈ ಒಂದು ಸವಾಲು ನಮ್ಮ ಮುಂದಿದೆ, ಅದನ್ನು ನಾವು ಬಗೆಹರಿಸ್ಕೊಳ್ಬೇಕು. ಅದನ್ನು ಯಾವ ರೀತಿ ನಾವು ಕುಂತು ಚಿಂತನೆ ಮಾಡ್ಬೋದು ಹೇಳೋ ಬಗ್ಗೆ ಒಂದು ವಿಚಾರ ನಮ್ಮ ತಲೆಯಲ್ಲಿರುವಂಥದ್ದು ಏನಿದೆ ಅದು ಈಗ ಬರ್ತಾ ಇದೆ ಇಂಪ್ಲಿಮೆಂಟ್. ಅದೇ ಆಗಿಬಿಟ್ರೆ ಯಾವ ಸಮಸ್ಯೆ ಇಲ್ಲ. ಅಲ್ಲಿ ಈ 2-3 ತೊಡಕುಗಳಿದ್ದಾವೆ. ಏನು ಅವರು ತೆಂಗಿನ ಮರ ನೋಡಿ ಅಥವಾ ಅಲ್ಲಿರುವ ಮನೆ ಇದ್ದ ಮನೆಗೆ ಇಂತಿಷ್ಟು ವರ್ಷದಿಂದ ಕರ ಇದೆ, ಅದರ ಹಿಂದೆ ಏನಿತ್ತು ಹೇಳುವಂಥ ಕ್ವಶನ್ ಮಾರ್ಕ್ ಇಟ್ಟರೆ ಈ 3-4 ತಲೆಮಾರು ಅದಕ್ಕೆ ಇದು ಮಾಡಿದರೆ ಸ್ವಲ್ಪ ಸ್ಥಿತಿ ಗಂಭೀರ ಆಗ್ಬೋದು ಅಂತ ವಿಚಾರ ನಮ್ಮ ಮುಂದಿದೆ. ಹಾಗಾಗಿ ನಾಳೆ ಏನು ರವೀಂದ್ರನಾಥ್ ನಾಯಕರ ಸಂಘಟನೆಯವರು 6ನೇ ತಾರೀಕಿಗೆ ಪಾದಯಾತ್ರೆ ಅವರು ಏನದು ಗ್ರೀನ್ ಕಾರ್ಡ್ ಅಲ್ಲ, ಕಾನೂನು ಜಾಗೃತಿ, ಅರಣ್ಯವಾಸಿಗಳಿಗೆ ಕಾನೂನು ಜ್ಞಾನ ಕೊಡುವಂಥದ್ದು ಹೀಗೆ ತುಂಬಿದ ಹಾಲ್ನಲ್ಲಿ ಕೊಡ್ಬೋದಾಗಿತ್ತು. ಅಲ್ಲೂ ಹೋಗಿ ಪಾದಯಾತ್ರೆ ಮಾಡಿ ಧರಣಿ ಮಾಡುವಂಥದ್ದು ಬೇಕಿತ್ತ ಹೇಳುವಂಥ ಪ್ರಶ್ನೆ ಅವರಲ್ಲೇ ಚರ್ಚೆ ನಡೀತಾ ಇದೆ. ಅದು ಅವರ ಸಂಘಟನೆಯ ಕೆಲಸ, ನಾವು ಅದ್ರ ಬಗ್ಗೆ ಏನು ಹೇಳುವಂಥದ್ದಿಲ್ಲ. ಆದರೂ ನಾವು ತಿಳ್ಕೊಳ್ಬೇಕು ಸತ್ಯ ಯಾವುದು, ನ್ಯಾಯ ಯಾವುದು, ನಮ್ಮ ಮುಂದೆ ಸಮಸ್ಯೆ ಯಾವುದಿದೆ, ಈ ಸಮಸ್ಯೆಯನ್ನು ಯಾಕೆ ಜಟಿಲ ಮಾಡ್ತಾ ಇದ್ದಾರೆ, ಒಕ್ಕಲೆಬ್ಬಿಸುವ ಭಯ ಹುಟ್ಟಿಸೋದು ಯಾಕೆ, ಇವೆಲ್ಲ ನಮ್ಮ ಮುಂದೆ ಪ್ರಶ್ನೆಗಳಿದ್ದಾವೆ. ಜನಸಾಮಾನ್ಯರಿಗೆ ಇದು ಅರ್ಥ ಆಗೋದಿಲ್ಲ. ಇನ್ನೊಂದು ಕಡೆಗೆ ಹೋರಾಟದ ಹೆಸರಲ್ಲಿ ಅಧಿಕಾರಿಗಳನ್ನು ಹೆದರಿಸಿ ಬೆದರಿಸಿ ನಮ್ಮ ಈ ಅನುಷ್ಠಾನಕ್ಕೆ ಅಡ್ಡದಾರಿಯನ್ನು ಹುಡುಕೋದು ಯಾಕೆ ಹೇಳುವಂಥ ಜಿಜ್ಞಾಸೆ ನಮ್ಮ ಮುಂದಿದೆ. ಯಾಕೆ ಕೇಳಿದ್ರೆ ಈ ಸಮಸ್ಯೆ ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಬೇಕು. ನಾವು ಅಧಿಕಾರಿಗಳಿಂದ ತುಚ್ಛವಾಗಿ ನೋಡೋದ್ರಿಂದ ಅಥವಾ ಅವರ ವಿರೋಧ ಕಟ್ಟೋದ್ರಿಂದ ಈ ಸಮಸ್ಯೆ ಬಗೆಹರಿಸೋದು ಬಿಟ್ಟು ಇನ್ನಷ್ಟು ಜಟಿಲ ಆಗ್ತದೆ. ಹಾಗಾಗಿ ಈ ಸಮಸ್ಯೆಗೆ ನಮ್ಮ ಹತ್ರ ಉತ್ತರ ಇದೆ, ಬೇರೆ ಕಡೆ ಉತ್ತರ ಹುಡುಕೋಕ್ಕಿಂತ ನಮ್ಮ ಹತ್ರ ಉತ್ತರ ಇದೆ. ನಾವು ಆ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುವ ಜೊತೆಯಲ್ಲಿ ರಾಜಕೀಯ ಇಚ್ಛಾಶಕ್ತಿಯನ್ನು ಜನಪ್ರತಿನಿಧಿಗಳಲ್ಲಿ ಮೂಡಿಸಿ ನಾವು ಹೇಗಾದರೂ ಮಾಡಿ ಕೆಲಸ ಮಾಡಿಕೊಳ್ಳುವಂಥ ಅನಿವಾರ್ಯ ಅಗತ್ಯ ನಮ್ಮ ಮುಂದಿದೆ. ವಿಶೇಷವಾಗಿ ಉಳಿದೆಲ್ಲ ನಾವು ತಾಪತ್ರೆ ಮಾಡೋದಕ್ಕಿಂತ ದೆಹಲಿಗೆ ಒಂದು ನಿಯೋಗ ಕೊಂಡೊಯ್ದು MP ಅವರು ಮತ್ತು ನಮ್ಮ ಕೆಲವು ಶಾಸಕರ ನೇತೃತ್ವದಲ್ಲಿ ತಗೊಂಡೋಗಿ ಅಲ್ಲಿಯ ಕೇಂದ್ರ ಸಚಿವರಿಗೆ ಈ 3 ತಲೆಮಾರಿನ ವಿಷ ಅದನ್ನು ಸ್ವಲ್ಪ ನಿವಾರಣೆ ಮಾಡಲಿಕ್ಕೆ ಏನಾದ್ರು ಪ್ರಯತ್ನ ಮಾಡುವಂಗಿದ್ರೆ ನಾವು ಈ ಜಂಜಾಟದಿಂದ ಮುಕ್ತಿ ಪಡೀಲಿಕ್ಕೆ ಸಾಧ್ಯ ಇದೆ. ಈ ಸಮಸ್ಯೆಗೆ ಮುಕ್ತಿ ನೀಡ್ಬೋದು. ನಾವು ಪ್ರತಿಪಾದನೆಗೆ ವಕಾಲತ್ತು ಮಾಡೋಕ್ಕೆ ಅಂತ ತೊಂದರೆ ಇಲ್ಲ, ಈ ಕಾಯ್ದೆ ನಮ್ಮ ಪರವಾಗಿದೆ ಅಂತೇಳಿ. ಆದರೆ ಬಗೆಹರಿಲಿಕ್ಕೆ ಅಷ್ಟು ಸಲೀಸಾಗೆ ಬಗೆಹರಿಲಿಕ್ಕೆ ಕೊಡೋದಿಲ್ಲ ಈಗಿನ ಕಾಯ್ದೆ. ಹಾಗಾಗಿ ಸಲೀಸಾದ ಉತ್ತರ ಅದು ಒಂದೇ. ಕೊನೆ ಪಕ್ಷ ಈ 3 ತಲೆಮಾರು ಹೋಗಿ ಇನ್ನೊಂದು ತಿದ್ದುಪಡಿ ಕಳಿಸಿದ್ರು. ನಿಮಗೆ ಮತ್ತೊಂದು ಬಿಟ್ಟೆ ನಾನು ಈ ಯಾವುದೇ ಬೇಡ ಅಂದರೆ 2005ರ ಪೂರ್ವದ್ದು ಅಂತೇಳಿ ಹಾಕಿದ್ದು. ಒತ್ತುವರಿಗಳನ್ನು ಸಕ್ರಮ ಮಾಡಲಿಕ್ಕೆ ಇತರ ಪಾರಂಪರಿಕ ಅರಣ್ಯವಾಸಿಗಳಿಗೂ 2 ಇದು ಕೊಡಿಸಿದ್ರು. ಬೊಮ್ಮಾಯಿ ಅವರದ್ದು ಇದು ಬಂದಾಗ ಆನಂತರ ಮತ್ತೊಂದು ತಿದ್ದುಪಡಿ ಆಯಿತು. 1 ತಲೆಮಾರಿನ ಅಂತೇಳಿ ಮತ್ತೊಂದು ತಿದ್ದುಪಡಿ ಕಳಿಸಿದ್ರು. ಅದನ್ನು ಕೂಡ ವಾಪಸ್ ಮಾಡಿದರು ಕೇಂದ್ರದವರು. ಅದು 2 ವಾಪಸ್ ಮಾಡಿದ್ದಾರೆ, 2 ಪ್ರಸ್ತಾವನೆ. ಹಾಗಾಗಿ ಈಗ ಅದಕ್ಕೆ ಮರುಜೀವ ಕೊಟ್ಟು ಈ ಬೊಮ್ಮಾಯಿಯವರು ಕಳಿಸಿದ್ದೆ ಆ ತಿದ್ದುಪಡಿ ಭಾಳ ಯೋಗ್ಯ ಇದೆ. ಅದನ್ನೇ ಮಾಡುವ ಹಾಗೆ ಏನಾದರೂ ಪ್ರಯತ್ನ ಮಾಡಿದರೆ ಎಲ್ಲರೂ ಸೇರಿ ಮಾಡ್ಬೋದು ಹೇಳುವಂಥ ಒಂದು ಇದು ಇದೆ. ಆದರೆ ಇದಿಷ್ಟೇ, MP ಅವರು ಇಚ್ಛಾಶಕ್ತಿ ತೋರಿಸ್ಬೋದು. ನಮ್ಮ ವಸಂತ್ ರೆಡ್ಡಿಯವರು ಹೇಳಿದ ಪ್ರಕಾರ ಈ ಸಮಸ್ಯೆ ಬಗೆಹರಿಬೇಕು ಅಂತಂದರೆ ನೀವೆಲ್ಲ ಸ್ವಲ್ಪ ಗೊತ್ತಿದ್ದವರು ಒಂದು ನಿಯೋಗ ನಿಮ್ಮ ಯಾರು ಪ್ರಹ್ಲಾದ್ ಜೋಶಿಯವರಿಗೆ
ಭಾಳ ಹತ್ತಿರ ಇದ್ದ ಜನ ಯಾರು ಕರ್ಕೊಂಡು ಹೋಗಿ ಅವ್ರ ಮೂಲಕ ಇದನ್ನು ಅವ್ರಿಗೆ ಸ್ವಲ್ಪ ಮನವರಿಕೆ ಮಾಡಿದರೆ, ಈ ಸಮಸ್ಯೆಗೆ ಏನಾದ್ರು ಪರಿಹಾರ ಕೊಡೋದಿದ್ದರೆ ನಮ್ಮ ಇತ್ತೀಚಿನ ಇದರಲ್ಲಿ ಅವರು ಒಬ್ಬರಿಂದ ಸಾಧ್ಯ ಅಂತ ಹೇಳುವಂಥ ಒಂದು ಸಲಹೆ ಅವ್ರು ಕೊಟ್ಟಿದ್ದರು. ಯಾಕೆ ಅವ್ರದ್ದಾದ್ರೂ ಸ್ವಲ್ಪ ಒಡನಾಟ ಇದೆ, ಮತ್ತು ಕೇಂದ್ರದಲ್ಲಿ ಸ್ವಲ್ಪ ಪ್ರಭಾವ ಅವ್ರದ್ದೇ ನಡೀತದೆ ಹೇಳುವಂಥ ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದರು. ಅದು ಯೋಗ್ಯ ನನಗೂ ಅನ್ನಿಸ್ತು. ನಾವು ಕೂಡ ಅದನ್ನು ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲಿ ಅವ್ರಿಗೂ ಹೋಗಿ ಅಪ್ರೋಚ್ ಆಗಿ 4 ಜನರನ್ನು ಅವರಿಗೆ ಭೇಟಿ ಮಾಡಿ ಈ ವಿಚಾರವನ್ನು ಹೀಗೆ ನಾವು ಆ ಪ್ರಕ್ರಿಯೆ ಜಾರಿಯಲ್ಲಿದ್ವಿ, ಸದ್ಯದಲ್ಲೇ ಹೋಗಬೇಕು ಅಂತೇಳಿ ಅವ್ರದ್ದೇ ಪಕ್ಷದ ಕೆಲವು ಲೀಡರ್ಸ್ಗಳಿಗೆ ಎಲ್ಲ ಹೇಳಿದ್ವಿ. ಅವ್ರಿಗೆ ಪುರ್ಸತ್ತಿಲ್ಲಾಗಿದೆ ನಮ್ಮ ಹತ್ತಿರ ಲೀಡರ್ಸ್ಗಳಿಗೆ. ನಿಮ್ಮಲ್ಲಿ ಯಾರು ಅಂಥವ್ರಿದ್ದರೆ, ಇಲ್ಲಿ ಯಾರೋ ಪ್ರಭಾವಿಗಳು ಒಡನಾಟಗಳಿದ್ದರೆ ಇದ್ದರೂ ಹೇಳಿ, ಅವರನ್ನೆಲ್ಲ ನಾವು ಕರ್ಕೊಂಡು ಒಂದು ನಿಯೋಗ ಹೋಗುವ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಇನ್ನೂ ಸ್ವಲ್ಪ ಹತ್ತಿರ ಇದ್ದು ಸ್ವಲ್ಪ ಪ್ರಯತ್ನ ಮಾಡೋಣ ಅಂಥೇಳಿ ಅದೊಂದು ಪ್ರಯತ್ನ ಮಾಡಿ ನೋಡಿದರೆ ಸ್ವಲ್ಪ ಅನುಕೂಲ ಆಗ್ಬೋದು ಹೇಳುವಂಥ ನನ್ನದೊಂದು ಸಲಹೆ ಇದೆ. ಮುಂದಿನ ವಿಚಾರ ನಿಮ್ಮ ಇದನ್ನು ಚಿಂತನೆ ಮಾಡ್ಬೋದು ಹೇಳುವಂಥ ವಿಚಾರಕ್ಕೆ ಹೇಳಿ ನನ್ನ ಮಾತಿಗೆ ಮತ್ತು ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.